ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಎಂದಿನಂತೆ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತಾಗ ಯಾವ ರೀತಿಯ ಪರಿಣಾಮಗಳನ್ನು ಜಾತಕರಿಗೆ ಕೊಡುತ್ತವೆ ಅಂತೇಳಿ ನೀವು ತಿಳ್ಕೊಂಡಿದ್ದೀರಾ? ಹಾಗಿದ್ದಲ್ಲಿ ಎಲ್ಲ ಜ್ಯೋತಿಷ್ಯದಲ್ಲಿ ಈ ಜಾತಕ ಕುಂಡಲಿಯಲ್ಲಿ ಒಟ್ಟು 12 ಮನೆಗಳಿವೆ. 12 ಮನೆಗಳಲ್ಲಿಯೂ ಕೂಡ ಗ್ರಹಗಳಿರೋದು ಸಾಧ್ಯ ಇಲ್ಲ. ಕೆಲವು ಮನೆಗಳು ಖಾಲಿ ಇರ್ತವೆ. ಹಾಗಾದರೆ ಆ ಖಾಲಿ ಇರುವಂತಹ ಮನೆಗಳಲ್ಲಿ ಅದರ ಪ್ರಭಾವ ಏನಾಗುತ್ತೆ? ಖಾಲಿ ಇದ್ರೆ ಒಳ್ಳೆಯದಾ, ಖಾಲಿ ಇಲ್ಲದೆ ಇದ್ರೆ ಒಳ್ಳೆಯದಾ? ಈ ಜಿಜ್ಞಾಸೆ ಅಂತೂ ನಿಮಗೆ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಖಾಲಿ ಇರುವಂತಹ ಮನೆಗಳಲ್ಲಿ ಭವಿಷ್ಯಗಳನ್ನು ನೀವು ನೋಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನೀವು ಗಮನಿಸಬೇಕಾಗುತ್ತೆ, ಖಾಲಿ ಇರುವ ಮನೆಗಳ ಗ್ರಹಗಳು ಎಲ್ಲಿ ಕೂತಿವೆ ಅನ್ನೋದನ್ನು ನೀವು ಲೆಕ್ಕಕ್ಕಿಟ್ಕೋಬೇಕಾಗುತ್ತೆ. ಆ ಗ್ರಹಗಳು ಏನಾದರೂ 6, 8, 12ರಲ್ಲಿ ಕೂತಿದ್ರೆ ಆಗ ಕೆಡುಕಿನ ಸಂಭವ ಆ ಮನೆಗೆ ಸಂಬಂಧಪಟ್ಟ ವಿಚಾರಗಳಿಗೆ ಹೆಚ್ಚಿನ ತೊಂದರೆಗಳನ್ನು ನೀಡುತ್ತೆ. ಉದಾಹರಣೆಗೆ ಎರಡನೇ ಮನೆಯು ಕುಂಡಲಿಯನ್ನು ಬರೆದು ಬಿಡೋಣ. ಜಾತಕದ ಇದು ಕುಂಡಲಿ. ಲಗ್ನ ಯಾವುದಿರುತ್ತೋ ಅದು 1ನೇ ಮನೆ ಎನ್ನಿಸ್ಕೊಳ್ಳುತ್ತೆ. ಚಂದ್ರನಿಂದ ನೋಡುವ ಅಗತ್ಯ ಇಲ್ಲ. ಕೇವಲ ಲಗ್ನದಿಂದಷ್ಟೇ ನೀವು ನೋಡ್ಕೋಬೇಕಾಗುತ್ತೆ. ಆಗ ಮಾತ್ರ ಭವಿಷ್ಯಗಳು ನಿಖರವಾಗಿ ಬರಲಿಕ್ಕೆ ಸಾಧ್ಯ. ಚಂದ್ರನಿಂದ ನೋಡಿದಾಗ ವ್ಯತಿರಿಕ್ತ ಫಲಿತಾಂಶಗಳು ಕಂಡುಬರುತ್ತೆ. ಉದಾಹರಣೆಗೆ 2ನೇ ಮನೆಯಲ್ಲಿರುವಂತಹ ಗ್ರಹ ಅದೇನಾದರೂ 6ರಲ್ಲೋ 8ರಲ್ಲೋ 12ರಲ್ಲಿದ್ದರೆ ಸಂಪತ್ತಿನ ಹರಿವು ಕಡಿಮೆ ಆಗುತ್ತೆ ಅನ್ನೋದು ನಿಮಗೆ ನೆನಪಿರಲಿ. ಇದು ಹೇಗೆ ಅಂತಂದರೆ, ಆ ಗ್ರಹಗಳ ದಶಾಭುಕ್ತಿಗಳು ಆ ಸಮಯದಲ್ಲಿ ನಡೀತಾ ಇರುವಾಗ ಇದು ಕೆಲಸ ಮಾಡುತ್ತೆ. ಅನ್ಯಥಾ ಸುಮ್ಮನೆ ಈ ಗ್ರಹ ಇಲ್ಲಿ ಕೂತಿದೆ, ಈ ಗ್ರಹ ಇಲ್ಲಿ ಕೂತಿದೆ ಅಂತ ಹೇಳಿ ನೋಡಿ ಹೇಳುವಂಥದ್ದು ಅಷ್ಟು ಸಮಂಜಸ ಆಗೋದಿಲ್ಲ. ಕಾಯಿಲೆ ಬಂದವರಿಗೆ ಆ ಕಾಯಿಲೆಗೆ ಸಂಬಂಧಪಟ್ಟ ಇಂಜೆಕ್ಷನ್ ಅನ್ನು ಕೊಟ್ಟಾಗ್ಲೇನೆ ಆ ಕಾಯಿಲೆ ಗುಣ ಆಗೋದು. ಯಾವುದೋ ಒಂದು ಗ್ರಹ ಕೆಟ್ಟ ಸ್ಥಾನದಲ್ಲಿ ಕೂತಿದೆ ಅನ್ಕೊಳ್ಳೇನೆ ನಿನಗೆ ನೋಡು ಇಂತಹ ಆಪತ್ತು ಇದೆ, ಹಾಗೆ ಹೀಗೆ ಅಂತ ಹೇಳಿದರೆ ಅದು ಅಷ್ಟು ಪರಿಣಾಮಕಾರಿ ಆಗದ. ದಶಾಭುಕ್ತಿಗಳಲ್ಲಿ ಆ ಗ್ರಹದ ದಶಾಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇದ್ದಾಗ ಮಾತ್ರ ಆ ಗ್ರಹದ ಫಲಿತಾಂಶ ಅನುಭವಕ್ಕೆ ಬರುತ್ತೆ. ಇದು ಹೇಗೆ ಅಂತಂದ್ರೆ, ಈಗ ಖಾಲಿ ಇದ್ದಂತಹ ಮನೆಗಳು ಗ್ರಹಗಳು ಇದ್ದೇ ಇರುತ್ತೆ. 9 ಗ್ರಹಗಳು 12 ಮನೆಗಳಲ್ಲಿ ಯಾವುದಾದ್ರೂ ಮನೆಗಳನ್ನ ಹಂಚ್ಕೊಂಡಿರುತ್ತೆ. ಕೆಲವು ಗ್ರಹಗಳಿಗೆ 2 ಮನೆಗಳು ಇರುತ್ತೆ. ಸೂರ್ಯಚಂದ್ರರಿಗೆ ಮಾತ್ರ ಒಂದೊಂದೇ ಮನೆಗಳಿರುತ್ತೆ, ಸ್ವಂತದ ಮನೆಗಳು. ಅವು ಎಲ್ಲಿ ಬೇಕಾದರೂ ಇರಬಹುದು. ಈ ಖಾಲಿ ಇರುವಂತಹ ಮನೆಗಳ ಅಧಿಪತಿಗಳು ದುಸ್ಥಾನದಲ್ಲೋ ದಗ್ಧ ರಾಶಿಗಳಲ್ಲೋ
ನೀಚರಾಗಿಯೋ ವಕ್ರರಾಗಿಯೋ ಅಥವಾ ಶತ್ರುಗ್ರಹಗಳ ರಾಶಿಯಲ್ಲಿದ್ದಾಗಲೋ ಅಥವಾ ಶತ್ರುಗಳ ಸಹವಾಸದಲ್ಲಿದ್ದಾಗಲೋ ಅಥವಾ ಎರಡು ಅಶುಭ ಗ್ರಹಗಳ ಮಧ್ಯದಲ್ಲಿ ಸಿಲುಕಿಕೊಂಡಾಗಲೋ ಅವುಗಳ ದಶಾಭುಕ್ತಿಯಲ್ಲಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಲೇಬೇಕಾಗುತ್ತೆ. ಹೀಗಿದ್ದಾಗ 1ನೇ ಮನೆ ಏನು ಹೇಳುತ್ತೆ? ಜೀವನದಲ್ಲಿ 1ನೇ ಮನೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಳ್ತದೆ. ಆ ವ್ಯಕ್ತಿಯಲ್ಲಿ ಇರುವಂತಹ ಶಕ್ತಿ, ಸಾಮರ್ಥ್ಯ, ಆತನ ಆರೋಗ್ಯ, ಆತನ ವಿವೇಚನೆ, ಇನ್ನೊಬ್ಬರ ಜೊತೆಗೆ ಆತ ನಡೆದುಕೊಳ್ಳುವಂತಹ ರೀತಿ, ಇದನ್ನೆಲ್ಲ 1ನೇ ಮನೆಯಿಂದ ನಾವು ಗಮನಿಸಬೇಕಾಗುತ್ತೆ. ಆತ ಎಷ್ಟು ಸದೃಢನಾಗಿರ್ತಾನೆ ಅಂತೇಳಿ. ಆ 1ನೇ ಮನೆ ಖಾಲಿಯಾಗಿದ್ದಲ್ಲಿ ಈ ಎಲ್ಲ ವಿಚಾರಗಳಲ್ಲೂ ಆತ ಹಿನ್ನಡೆಯನ್ನ ಅನುಭವಿಸ್ಬೇಕಾಗುತ್ತೆ. ಅದೇ 1ರ ಅಧಿಪತಿ 6, 8, 12ರಲ್ಲಿದ್ದಾಗ ಯಾವುದೋ ರೋಗ ರುಜಿನಗಳಿಗೋ ಅಥವಾ ಕಾಯಿಲೆಗಳಿಗೋ ಅಥವಾ ಸಂಕಷ್ಟಗಳಿಗೋ ಅಥವಾ ಬಂದೀಖಾನೆಯಲ್ಲಿ ಹೋಗುವ ರೀತಿಯಲ್ಲಿಯೋ ಈ ರೀತಿಯ ಫಲಗಳು ಅನುಭವಕ್ಕೆ ಬರುತ್ತೆ. ಅದೇ 2ನೇ ಮನೆ ಏನಾದರೂ ಖಾಲಿ ಇದ್ದಲ್ಲಿ ಆತನಿಗೆ ಈ 2ನೇ ಮನೆ ಸೂಚಿಸುವಂಥದ್ದು ಹಣ. ಅವನಿಗೆ ಬರಬೇಕಾದಂಥ ಹಣ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕೂಡಿಟ್ಟ ಹಣ, ಒಂದು ಕಡೆ ಇರುವಂತಹ ಸ್ಥಿತ ಹಣ, ಯಾವಾಗಲೂ ಸಂಚಾರ ಮಾಡ್ತಾ ಇರುವಂತಹ ಹಣ, ಅಂದರೆ ಸದಾ ಚಲಾವಣೆಯಲ್ಲಿರುವಂತಹ ಹಣ. ಈ ಹಣದ ಹರಿವಿನಲ್ಲಿ ವ್ಯತ್ಯಯ ಆಗುತ್ತೆ. ಇದು ಕೇವಲ ಆ ಮನೆಯ ಅಧಿಪತಿಗಳು ಮೇಲೆ ಹೇಳಿದಂತೆ ದುಸ್ಥಾನದಲ್ಲೋ ಅಥವಾ ಪೀಡೆಗೊಳಗಾಗಿಯೋ ವಕ್ರರಾಗಿದ್ದಾಗಿಯೋ ಇದ್ದಾಗ ಮಾತ್ರ ಇದು ಅನುಭವಕ್ಕೆ ಬರುತ್ತೆ. ಹಾಗೆ ದುಷ್ಟ ಸ್ಥಾನದ ಅಧಿಪತಿಗಳ ಜೊತೆಗೆ ಸೇರಿಕೊಂಡಾಗಲೂ ಕೂಡ ಅನುಭವಕ್ಕೆ ಬರುತ್ತೆ. 2ನೇ ಮನೆಯಲ್ಲಿ ಗ್ರಹಗಳು ಇಲ್ಲದೇ ಇದ್ದಂತಹ ಸ್ಥಿತಿಯಲ್ಲಿ ಹಣಕಾಸಿನಲ್ಲಿ ತೊಂದರೆ ಉಂಟಾಗುತ್ತೆ. ಮಾತಿನಲ್ಲಿ ಚತುರತೆ ಇರೋದಿಲ್ಲ. ಕುಟುಂಬದಲ್ಲಿ ಸಾಮರಸ್ಯ ಕೂಡ ಇರೋದಿಲ್ಲ. ನೆರೆಹೊರೆಯವರೊಂದಿಗೆ ಸರಿಯಾದ ಬಾಂಧವ್ಯ ಇಲ್ಲದೆ ಆತನ ಜೀವಿತಾವಧಿ ಒಂದು ರೀತಿಯ ಕೆಟ್ಟ ಪರಿಸ್ಥಿತಿಯಲ್ಲಿ ಮುಂದೆ ಸಾಗ್ತಾ ಇರ್ತದೆ. ಹಾಗಾಗಿ 2ನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಅಥವಾ ಅವು ಸುಸ್ಥಾನದಲ್ಲಿದ್ದಾಗ ಮಾತ್ರ 2ನೇ ಮನೆಯಿಂದ ಅನುಕೂಲತೆ ಹೆಚ್ಚು. ಇಲ್ಲದೇ ಇದ್ದಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು 3ನೇ ಮನೆಗೆ ಬರೋಣ. 3ನೇ ಮನೆ ಅಂತಂದ್ರೆ ಕಮ್ಯುನಿಕೇಶನ್, ಸಂಪರ್ಕ, ತಿರುಗಾಟ, ಕ್ರಿಯಾಶೀಲತೆ. 3ನೇ ಮನೆ ಖಾಲಿ ಇದ್ದಾಗ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಆತ ಹಿನ್ನಡೆಯನ್ನ ಅನುಭವಿಸ್ಬೇಕಾಗುತ್ತೆ. ಯಾರ ಜೊತೆಗೂ ಸಂಪರ್ಕ ಇರೋದಿಲ್ಲ, ಕ್ರಿಯಾಶೀಲತೆ ಇರೋದಿಲ್ಲ, ಚಟುವಟಿಕೆ ಇರೋದಿಲ್ಲ. ಯಾವಾಗಲೂ ಭಯಗ್ರಸ್ತನಾಗಿರ್ತಾನೆ. ಭಯದ ವಾತಾವರಣದಲ್ಲಿ ಆತ ಬದುಕ್ತಾ ಇರ್ತಾನೆ. ಶುದ್ಧವಾದಂತಹ ವ್ಯವಹಾರ ಮಾಡೋದಿಲ್ಲ. ಬರೀ ಅಶುದ್ಧ ಮನಸ್ಸಿನ ವ್ಯಕ್ತಿಯಾಗಿ ಆತ ತಾಳ್ಮೆಗೆಟ್ಟು ಬಿಡ್ತಾನೆ. ಈ ರೀತಿಯ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಅಕಸ್ಮಾತ್ ಅಲ್ಲಿ ಗ್ರಹಗಳಿದ್ದಲ್ಲಿ ಆದರೆ ಹೊರ ಜಗತ್ತಿನ ಜೊತೆಗೆ ಸಂಪರ್ಕವನ್ನು ಅತ್ಯುತ್ತಮವಾಗಿ ಸಾಗಿಸುವನಾಗ್ತಾನೆ. ಇನ್ನು 4ನೇ ಮನೆಗೆ ಬರೋಣ. 4ನೇ ಮನೆ ಹೇಳುವುದೇನು? ತಾಯಿ, ವಾಹನ, ಮನೆ, ಆಸ್ತಿ, ರಿಯಲ್ ಎಸ್ಟೇಟ್, ಆಭರಣ, ಈ ವಿಚಾರಗಳನ್ನ 4ನೇ ಮನೆ ಸೂಚಿಸುತ್ತೆ. ಈ 4ನೇ ಮನೆ ಖಾಲಿ ಇದ್ದಾಗ ಅಥವಾ ಅದರ ಅಧಿಪತಿ ದುಸ್ಥಾನದಲ್ಲಿದ್ದಾಗ ಆ ವ್ಯಕ್ತಿಗೆ ಆಸ್ತಿ ಪಾಸ್ತಿ ಆಗಲಿ, ತಾಯಿಯಿಂದ ಸಿಗುವಂತ ಪ್ರೀತಿಯಾಗಲಿ, ಈ ತರ ಒಳ್ಳೆ ಮತ್ತೆ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಈ ಪ್ರಾಥಮಿಕ ಶಿಕ್ಷಣದಲ್ಲಿಯೂ ಕೂಡ ಕೊರತೆ ಉಂಟಾಗುತ್ತೆ. ಅದರಿಂದ ಅವನು ತುಂಬಾ ಪೀಡನೆಗೆ ಒಳಗಾಗ್ತಾನೆ. ಹಾಗಾಗಿ
4ನೇ ಮನೆ ಅದರ ಅಧಿಪತಿ ಎಲ್ಲಿದ್ದಾರೆ ಅಂತ ಹೇಳಿ ನೋಡಿಕೊಂಡು ಖಾಲಿ ಇದ್ದಂತಹ ಮನೆಯ ಗುಣಾವಗುಣಗಳನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಇನ್ನು 5ನೇ ಮನೆ ಬುದ್ಧಿಗೆ ಕಾರಕ, ಪ್ರೀತಿಗೆ ಕಾರಕ. ಷೇರು, ಲಾಟ್ರಿ, ರೇಸು, ಜೂಜು ಮುಂತಾದವುಗಳಿಗೆ ಅದು ಕಾರಕವಾಗುತ್ತೆ. 5ನೇ ಮನೆ ಖಾಲಿ ಇದ್ದಾಗ ಆತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ನಷ್ಟವನ್ನು ಅನುಭವಿಸ್ತಾನೆ. ಸರಿಯಾದ ವಿವೇಚನಾ ಶಕ್ತಿ ಇರೋದಿಲ್ಲ. ಹೀಗಾಗಿ ಜೀವನದಲ್ಲಿ ತುಂಬ ಅಸಂತೋಷವನ್ನ ಅವನು ಪಡಿಬೇಕಾಗ್ತದೆ. ಕೆಲವೊಮ್ಮೆ ಬೇಸರದಲ್ಲಿರ್ತಾನೆ. ಪೂರ್ವಜನ್ಮದ ಪುಣ್ಯ ಫಲಗಳು ಕೂಡ ಆತನಿಗೆ ಸಿಗೋದಿಲ್ಲ. ಪ್ರೀತಿಯಿಂದ ವಂಚಿತನಾಗ್ತಾನೆ. ಎಲ್ಲರ ಮೇಲೂ ಅಪನಂಬಿಕೆಯನ್ನ ಗಳಿಸುವಂತವನಾಗಿರ್ತಾನೆ. ಅಥವಾ ತಾನೇ ಇನ್ನೊಬ್ಬರನ್ನ ನಂಬೋದಿಲ್ಲ, ಅಥವಾ ಇನ್ನೊಬ್ಬರನ್ನ ತಾನು ನಂಬೋದಿಲ್ಲ, ತನ್ನನ್ನ ಇನ್ನೊಬ್ರು ನಂಬ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಆ ರೀತಿಯ ಜೀವನವನ್ನ ಆ ವ್ಯಕ್ತಿ ಸಾಗಿಸ್ಕೊಂಡು ಹೋಗ್ತಾ ಇರೋನು. ಇನ್ನು 6ನೇ ಮನೆಗೆ ಬರೋಣ. 6ನೇ ಮನೆ ರೋಗ, ರುಜಿನ, ಶತ್ರು, ಸಾಲ, ಸೇವಾ ವೃತ್ತಿ ಇವುಗಳನ್ನ ಸೂಚಿಸುತ್ತೆ. 6ನೇ ಮನೆ ಖಾಲಿಯಾಗಿದ್ದಾಗ ಅನಾರೋಗ್ಯ, ಈ ನೌಕರಿಯಲ್ಲಿ ಸರಿಯಾದ ಉದ್ಯೋಗ ಇಲ್ಲದೆ ಇರುವಂಥದ್ದು, ಕೆಲಸ ಕಾರ್ಯಗಳು ಸಿಗದೇ ಇರುವಂಥದ್ದು, ಶತ್ರುಗಳಿಂದ ಯಾವಾಗಲೂ ಭಯಕ್ಕೆ ಒಳಪಡ್ತಾ ಇರ್ತಾನೆ. ಇನ್ನೊಬ್ಬರ ಮೇಲೆ ಆತ ಅವಲಂಬಿತನಾಗಿರ್ತಾನೆ. ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತುಕೊಳ್ಳದೆ ಎಲ್ಲ ಕೆಲಸ ಕಾರ್ಯಗಳಿಗೂ ಇನ್ನೊಬ್ಬರನ್ನ ಅವಲಂಬಿಸ್ತಾನೆ. ಆ 6ನೇ ಅಧಿಪತಿ ಮತ್ತೆ ದುಸ್ಥಾನದಲ್ಲಿದ್ದಾಗ, ಆ 6ನೇ ಅಧಿಪತಿ ಒಳ್ಳೆ ಮನೆಯಲ್ಲಿದ್ದಾಗ ಇವುಗಳಿಂದ ವಂಚಿತನಾಗೋದಿಲ್ಲ. ಇದನ್ನ ನೆನಪಿಡಬೇಕು. ಹೀಗೆ 6ರ ಅಧಿಪತಿ ಖಾಲಿಯಾಗಿದ್ದಾಗ ಆತನಿಗೆ ಆರೋಗ್ಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಎದುರಾಗುತ್ತವೆ. ಅನೇಕ ರೋಗಗಳಿಂದ ಬಳಲಬೇಕಾಗುತ್ತೆ. ಶತ್ರುಗಳ ಪೀಡೆ ಇರುತ್ತೆ. ಮತ್ತು ಯಾವುದೇ ಉದ್ಯೋಗ ಕೂಡ ಅವನಿಗೆ ಸರಿಯಾದ ಉದ್ಯೋಗ ಆತನಿಗೆ ಸಿಗೋದಿಲ್ಲ. ಈ ರೀತಿಯಲ್ಲಿ 6ನೇ ಮನೆ ಖಾಲಿ ಇದ್ದಾಗ ಆ ದಶಾಭಕ್ತಿಗಳಲ್ಲಿ ಈ ಪರಿಣಾಮಗಳನ್ನ ಆತ ಎದುರಿಸಬೇಕಾಗುತ್ತೆ. ಇನ್ನು 7ನೇ ಮನೆಗೆ ಬರೋಣ. 7ನೇ ಮನೆ ಹೇಳೋದೇನು? ಸಂಗಾತಿ ವಿಚಾರಗಳನ್ನ ಹೇಳುತ್ತೆ, ವ್ಯಾಪಾರವನ್ನ ಹೇಳುತ್ತೆ, ಅಪರಿಚಿತರೊಂದಿಗೆ ವ್ಯವಹಾರವನ್ನ ಸೂಚಿಸುತ್ತೆ. 7ನೇ ಮನೆ ಖಾಲಿಯಾಗಿದ್ದಾಗ ಅಥವಾ ದುಸ್ಥಾನದಲ್ಲಿದ್ದಾಗ 7ರ ಅಧಿಪತಿ, ಆಗ ಒಳ್ಳೆಯ ಸಂಗಾತಿ ಸಿಗೋದಿಲ್ಲ. ಸಂಗಾತಿಗೋಸ್ಕರ ಅವನು ಹಪಾಪಿಸ್ತಾ ಇರ್ತಾನೆ. ಸ್ನೇಹಿತರ ಮೇಲೆ ಪ್ರೀತಿ ವಿಶ್ವಾಸ ಇರೋದಿಲ್ಲ. ಯಾರ ಮೇಲೂ ನಂಬಿಕೆಯೂ ಇರೋದಿಲ್ಲ. ವ್ಯವಹಾರಕ್ಕೆ ಇಳಿದ್ರೆ ಯಾವಾಗಲೂ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ವಿವಾಹ ಕೂಡ ನಡೆಯೋದಿಲ್ಲ. ಈ ಎಲ್ಲ ವಿಚಾರಗಳಿಂದಲೂ ಅವನು ವಂಚಿತನಾಗ್ತಾನೆ. ಇನ್ನು 8ನೇ ಭಾವಕ್ಕೆ ಬರೋಣ. 8ನೇ ಭಾವ ಏನು ಹೇಳುತ್ತೆ? ಯಾವಾಗಲೂ ಸಂಕಟಗಳನ್ನ ತೋರಿಸ್ತಾ ಇರ್ತದೆ. ನಿಗೂಢ ಆಸ್ತಿಯನ್ನು ಕೂಡ ಸೂಚಿಸುತ್ತೆ. ಅಪಘಾತಗಳನ್ನ ಹೇಳುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿಗಳನ್ನ ಹೇಳುತ್ತೆ. 8ನೇ ಮನೆ ಖಾಲಿ ಇದ್ದು ಆ 8ರ ಅಧಿಪತಿ ದುಸ್ಥಾನದಲ್ಲಿದ್ದಾಗ ಆತ ಹೆಚ್ಚಿನ ಅಪಘಾತಗಳನ್ನ ಸಹಿಸ್ಕೋಬೇಕಾಗುತ್ತೆ, ಅನುಭವಿಸ್ಬೇಕಾಗುತ್ತೆ. ತೊಂದರೆಗಳು, ಸಂಕಟಗಳು ಪದೇ ಪದೇ ಬರ್ತಾನೆ ಇರುತ್ತವೆ. ಇನ್ನೊಬ್ಬರ ಹಣಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇರಬೇಕಾಗುತ್ತೆ. ಅದರಿಂದ ಅಪವಾದಕ್ಕೂ ಕೂಡ ಒಳಗಾಗಬೇಕಾಗುತ್ತೆ. ಯಾವುದೋ ನಿಧಿಯನ್ನ ಹುಡುಕ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಹುಡುಕ್ಲಿಕ್ಕೆ ಹೋಗುವಂಥದ್ದು,
ಆಮೇಲೆ ಸಿಕ್ಕಿಬಿದ್ದು ಅದರಿಂದ ದೊಡ್ಡ ತೊಂದರೆಗೆ ಸಿಗಾಕೊಳ್ಳುವಂಥದ್ದು, ಈ ರೀತಿಯಲ್ಲಿ ಆತನ ಹಣೆ ಬರಹ ಇರುತ್ತೆ. ಸದಾ ಅಪಘಾತದ ಭಯ ಅವರನ್ನ ಕಾಡ್ತಾ ಇರುತ್ತೆ. ಈ ರೀತಿಯಲ್ಲಿ ಅವನಿದ್ದು ಆತನ ಮನಸ್ಸು ಬರೀ ಹುಂಬತನದಿಂದ ಕೂಡಿರುತ್ತೆ. ಇನ್ನು 9ನೇ ಮನೆಗೆ ಬರೋಣ. 9ನೇ ಮನೆ ಹೇಳುವಂಥದ್ದು ತಂದೆಯ ಪ್ರೀತಿ, ಧರ್ಮ, ಉನ್ನತ ಶಿಕ್ಷಣ, ಹೊಸ ಸ್ನೇಹಿತರ ಸಹವಾಸ, ವಿದೇಶ ಪ್ರವಾಸ ಮುಂತಾದವುಗಳನ್ನ 9ನೇ ಮನೆ ಸೂಚಿಸುತ್ತೆ. 9ನೇ ಮನೆ ಖಾಲಿ ಇದ್ದು ಆ ಮನೆಯ ಅಧಿಪತಿ ದುಸ್ಥಾನದಲ್ಲಿದ್ದಾಗ ತಂದೆಯ ಪ್ರೀತಿಯಿಂದ ವಂಚಿತನಾಗ್ತಾನೆ. ತಂದೆಯ ಸಹಕಾರ ಆತನಿಗೆ ಸಿಗೋದಿಲ್ಲ. ತಂದೆ ಅಥವಾ ತಂದೆಯ ಸಮಾನರು ಯಾರು ಬೇಕಿದ್ರೂ ಆಗಿರ್ಬೋದು, ಅವರ ಸಹವಾಸ, ಒಳ್ಳೆಯ ಸಹವಾಸ ಆತನಿಗೆ ಸಿಗೋದಿಲ್ಲ. ಧರ್ಮ ವಂಚಿತನಾಗ್ತಾನೆ. ಧರ್ಮಕ್ಕೆ ದ್ರೋಹ ಬಗೆಯುವನಾಗಿರ್ತಾನೆ. ಧರ್ಮವನ್ನ ಕೆಟ್ಟ ರೀತಿಯಲ್ಲಿ ಆತ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದರಿಂದ ಅನೇಕ ಕಷ್ಟಗಳಿಗೆ ಒಳಗಾಗ್ತಾನೆ. ಉನ್ನತ ಶಿಕ್ಷಣವಂತೂ ಆತನಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ತಿರುಗಾಟ, ಅವನು ಖರ್ಚು ಮಾಡಿ ತಿರುಗಾಡಿದರೆ ಮಾತ್ರ ಅವನಿಗೆ ತಿರುಗಾಟ ಸಿಗುತ್ತೆ. ಅದೃಷ್ಟದ ತಿರುಗಾಟ ಸಿಗೋದಿಲ್ಲ. 9ನೇ ಮನೆ ಅದೃಷ್ಟವನ್ನು ಹೇಳುತ್ತೆ. ಆ ಅದೃಷ್ಟದಿಂದ ಆತ ವಂಚಿತರಾಗ್ತಾನೆ. ಇನ್ನು 10ನೇ ಮನೆಗೆ ಬರೋಣ. 10ನೇ ಮನೆ ಉದ್ಯೋಗವನ್ನು ಹೇಳುತ್ತೆ, ಹೆಸರು ಕೀರ್ತಿಯನ್ನ ಹೇಳುತ್ತೆ. ಈ 10ನೇ ಮನೆಯಲ್ಲಿ ಗ್ರಹಗಳಿದ್ರೆ ಆತ ಎಲ್ಲ ರೀತಿಯಿಂದಲೂ ಅನುಕೂಲತೆಗಳನ್ನ ಪಡಿತಾನೆ. ಆ 10ನೇ ಮನೆ ಖಾಲಿ ಇದ್ದು ಆ 10ರ ಅಧಿಪತಿ ದುಸ್ಥಾನದಲ್ಲೋ, ಶತ್ರುಕ್ಷೇತ್ರದಲ್ಲೋ ಅಥವಾ ಬೇರೆ ರೀತಿಯಿಂದ ಪೀಡೆಗೆ ಒಳಗಾಗಿಯೋ ಇದ್ದಲ್ಲಿ ಆತನಿಗೆ ಸಿಗಬೇಕಾದಂತಹ ವಿದ್ಯೆಗೆ ಸರಿಯಾದ ಉದ್ಯೋಗ ಆತನಿಗೆ ಸಿಗೋದಿಲ್ಲ. ಸರ್ಕಾರದ ಕೆಲಸ ಕಾರ್ಯಗಳು ಆತನಿಗೆ ಕೈಗೂಡೋದಿಲ್ಲ. ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳು ಅವನಿಗೆ ಒದಗಿ ಬರುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆ ಆತನಿಗೆ ಸಿಗೋದಿಲ್ಲ. ಈ ಎಲ್ಲದರಿಂದಲೂ ಕೂಡ 10ನೇ ಮನೆ ಖಾಲಿ ಇದ್ದಾಗ ಈ ರೀತಿಯ ವಿಚಾರಗಳು ಅವನಿಗೆ ತೊಂದರೆಗಳನ್ನ ಕೊಡ್ತಾ ಇರುತ್ತೆ. ಇನ್ನು 11ನೇ ಮನೆಗೆ ಬರೋಣ. 11ನೇ ಮನೆ ಏನು ಹೇಳುತ್ತೆ? ಲಾಭವನ್ನು ಸೂಚಿಸುತ್ತೆ, ಇಚ್ಛಾಪೂರ್ತಿಯನ್ನ ಸೂಚಿಸುತ್ತೆ. ತಾನು ಬಯಸಿದ ಆಸ್ತಿಯನ್ನ, ತಾನು ಬಯಸಿದ ವಿಚಾರಗಳನ್ನ ಪಡೆಯೋದಕ್ಕೆ ಸರಿಯಾದ ಮಾರ್ಗವನ್ನ ತೋರಿಸಿಕೊಡುವಂತಹ ಮನೆ 11ನೇ ಮನೆ. ಈ 11ನೇ ಮನೆ ಖಾಲಿಯಾಗಿದ್ದು ಅದರ ಅಧಿಪತಿ ದುಸ್ಥಾನದಲ್ಲಿದ್ದಾಗ ಆತ ಬಯಸಿದ ಯಾವ ಕೆಲಸ ಕಾರ್ಯಗಳೂ ಕೂಡ ಅವನಿಗೆ ಈಡೇರದೆ ಅವನು ಹತಾಶನಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಭಗ್ನವಾಗುತ್ತೆ. ಯಾರೊಬ್ಬರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೂ ಆತನಿಗೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಸುಲಭದ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನ ಈಡೇರಿಸಲಿಕ್ಕೆ ಆತನಿಂದ ಆಗೋದಿಲ್ಲ. ಆತ ಯಾವಾಗಲೂ ತನಗೇನು ಆಗ್ಲಿಲ್ವಲ್ಲ, ತನಗೆ ಬೇಕಾಗಿತ್ತು, ಇದು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳಿ ಜೀವನದಲ್ಲಿ ಜಿಗುಪ್ಸೆಗೆ ಒಳಗಾಗ್ಬಿಡ್ತಾನೆ. ಅದರಿಂದ ಆತ ಸಾವು ನೋವಿನ ಕಡೆಗೂ ಕೂಡ ಗಮನ ಹರಿಸುವಂತಹ ಸ್ಥಿತಿ ಒದಗಿ ಬರುತ್ತೆ. ಈ ರೀತಿಯಲ್ಲಿ 11ನೇ ಮನೆ ಖಾಲಿ ಇದ್ದಾಗ ಕೊಡುವಂತಹ ಫಲಗಳು. ಇನ್ನು 12ನೇ ಮನೆ. 12ನೇ ಮನೆ ಹೇಳುವಂಥದ್ದು ನಷ್ಟ, ಜೈಲುವಾಸ, ವಿದೇಶ ಪ್ರವಾಸ, ಸದಾ ತಿರುಗಾಟ, ಇಂಥವುಗಳನ್ನ 12ನೇ ಮನೆ ಹೇಳುತ್ತೆ. 12ನೇ ಮನೆಯ ಅಧಿಪತಿ ದುಸ್ಥಾನದಲ್ಲಿದ್ದಾಗ ಆತನಿಗೆ ಈ ಮೇಲೆ ಹೇಳಿದಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಹಿನ್ನಡೆಯಾಗುತ್ತೆ.
ಜೈಲು ಸೇರುವಂತಹ ಸಂಭವ ಹೆಚ್ಚಾಗಿರುತ್ತೆ. ವಿದೇಶ ಪ್ರವಾಸ ಅಂತೂ ಏನು ಹೇಳ್ತಾರೆ, ಸಾಧ್ಯನೇ ಇಲ್ಲ. ತುಂಬ ವಿಚಲಿತನಾಗಿಬಿಡ್ತಾನೆ. ಆ ರೀತಿಯ ಮನಸ್ಥಿತಿ ಅವನಿಗಾಗುತ್ತೆ. ಯಾವಾಗಲೂ ಒತ್ತಡದ ಮನೋಭಾವನೆ ಅವನಲ್ಲಿರುತ್ತೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವನು ಅಂಜಿಕೆಯಿಂದ ಬಾಳ್ಬೇಕಾಗುತ್ತೆ. ಹೆಚ್ಚಾಗಿ ನಾವು ಈಗ ಯೋಚನೆ ಮಾಡಬೇಕಾದ್ದು ಏನು ಅಂತಂದ್ರೆ, ಈ 6, 8, 12ನೇ ಮನೆ ಖಾಲಿ ಇದ್ದು ಇದರ ಅಧಿಪತಿಗಳು ಶುಭ ಸ್ಥಾನದಲ್ಲಿ ಇರಬೇಕು, ಅಥವಾ ಪುಷ್ಕರಾಂಶಗಳಲ್ಲಿ ಕೂತಿರಬೇಕು, ಅಥವಾ ಒಳ್ಳೆಯ ಗ್ರಹದ ಜೊತೆಗೆ ಸೇರ್ಕೊಂಡಿರಬೇಕು, ಒಳ್ಳೆಯ ದೃಷ್ಟಿಯನ್ನ ಹೊಂದಿರಬೇಕು, ಮತ್ತು ಬಲಾಢ್ಯವಾಗಿರಬೇಕು. ಹಾಗೆ ಇದ್ದಾಗ ಮಾತ್ರ ಆ ಮನೆಗಳ ದುಷ್ಟ ಪ್ರವೃತ್ತಿ ಕಡಿಮೆಯಾಗಿ ಒಳ್ಳೆಯ ಸ್ಥಿತಿಯನ್ನ ಆತ ಗಳಿಸ್ಲಿಕ್ಕೆ ಸಾಧ್ಯ. ಹೀಗಾಗಿ ಈ ಖಾಲಿ ಇರುವ ಮನೆಗಳನ್ನ ಈ ರೀತಿಯಲ್ಲಿ ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಿಮಗೆ ಈ ವಿಚಾರ ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.